ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೇಲೂರಿನಲ್ಲಿ ಮಳೆಗೆ ಕೋಡಿ ಬಿದ್ದ ವಿಷ್ಣು ಸಮುದ್ರ ಕೆರೆ. 2 ವರ್ಷಗಳ ಹಿಂದೆ ಕೋಡಿ ಬಿದ್ದಿದ್ದ ವಿಷ್ಣು ಸಮುದ್ರ ಕೆರೆ ಈಗ ಮತ್ತೆ ಕೋಡಿ ಬಿದ್ದಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇನ್ನು ಕೋಡಿಯಲ್ಲಿ ಭೋರ್ಗರೆಯುತ್ತಾ ನೀರು ಧುಮ್ಮುಕ್ಕುತ್ತಿದೆ. ಹಾಸನದಲ್ಲೂ ಕೂಡ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಈಗಾಗಲೇ ಮಳೆಯಿಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಮುಂದುವರೆದಿದ್ದು ವಿಷ್ಣು ಸಮುದ್ರ ಕೆರೆ ಈಗಾಗಲೇ ತುಂಬಿ ಹರಿತಾ ಇದೆ. 2 ವರ್ಷದ ಹಿಂದೆ ಏನು ತುಂಬಿ ಹರಿದಿತ್ತು ಈ ಕೆರೆ. ಈಗ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಷ್ಣು ಸಮುದ್ರ ಕೆರೆ ಧುಮ್ಮುಕ್ಕಿ ಹರಿಯುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೇಲೂರಿನಲ್ಲಿ ಮಳೆಗೆ ಕೋಡಿ ಬಿದ್ದ ವಿಷ್ಣು ಸಮುದ್ರ ಕೆರೆ. 2 ವರ್ಷಗಳ ಹಿಂದೆ ಕೋಡಿ ಬಿದ್ದಿದ್ದ ವಿಷ್ಣು ಸಮುದ್ರ ಕೆರೆ ಈಗ ಮತ್ತೆ ಕೋಡಿ ಬಿದ್ದಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇನ್ನು ಕೋಡಿಯಲ್ಲಿ ಭೋರ್ಗರೆಯುತ್ತಾ ನೀರು ಧುಮ್ಮುಕ್ಕುತ್ತಿದೆ. ಹಾಸನದಲ್ಲೂ ಕೂಡ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಈಗಾಗಲೇ ಮಳೆಯಿಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಮುಂದುವರೆದಿದ್ದು ವಿಷ್ಣು ಸಮುದ್ರ ಕೆರೆ ಈಗಾಗಲೇ ತುಂಬಿ ಹರಿತಾ ಇದೆ. 2 ವರ್ಷದ ಹಿಂದೆ ಏನು ತುಂಬಿ ಹರಿದಿತ್ತು ಈ ಕೆರೆ. ಈಗ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಷ್ಣು ಸಮುದ್ರ ಕೆರೆ ಧುಮ್ಮುಕ್ಕಿ ಹರಿಯುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೇಲೂರಿನಲ್ಲಿ ಮಳೆಗೆ ಕೋಡಿ ಬಿದ್ದ ವಿಷ್ಣು ಸಮುದ್ರ ಕೆರೆ. 2 ವರ್ಷಗಳ ಹಿಂದೆ ಕೋಡಿ ಬಿದ್ದಿದ್ದ ವಿಷ್ಣು ಸಮುದ್ರ ಕೆರೆ ಈಗ ಮತ್ತೆ ಕೋಡಿ ಬಿದ್ದಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇನ್ನು ಕೋಡಿಯಲ್ಲಿ ಭೋರ್ಗರೆಯುತ್ತಾ ನೀರು ಧುಮ್ಮುಕ್ಕುತ್ತಿದೆ. ಹಾಸನದಲ್ಲೂ ಕೂಡ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಈಗಾಗಲೇ ಮಳೆಯಿಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಮುಂದುವರೆದಿದ್ದು ವಿಷ್ಣು ಸಮುದ್ರ ಕೆರೆ ಈಗಾಗಲೇ ತುಂಬಿ ಹರಿತಾ ಇದೆ. 2 ವರ್ಷದ ಹಿಂದೆ ಏನು ತುಂಬಿ ಹರಿದಿತ್ತು ಈ ಕೆರೆ. ಈಗ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಷ್ಣು ಸಮುದ್ರ ಕೆರೆ ಧುಮ್ಮುಕ್ಕಿ ಹರಿಯುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೇಲೂರಿನಲ್ಲಿ ಮಳೆಗೆ ಕೋಡಿ ಬಿದ್ದ ವಿಷ್ಣು ಸಮುದ್ರ ಕೆರೆ. 2 ವರ್ಷಗಳ ಹಿಂದೆ ಕೋಡಿ ಬಿದ್ದಿದ್ದ ವಿಷ್ಣು ಸಮುದ್ರ ಕೆರೆ ಈಗ ಮತ್ತೆ ಕೋಡಿ ಬಿದ್ದಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇನ್ನು ಕೋಡಿಯಲ್ಲಿ ಭೋರ್ಗರೆಯುತ್ತಾ ನೀರು ಧುಮ್ಮುಕ್ಕುತ್ತಿದೆ. ಹಾಸನದಲ್ಲೂ ಕೂಡ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಈಗಾಗಲೇ ಮಳೆಯಿಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಮುಂದುವರೆದಿದ್ದು ವಿಷ್ಣು ಸಮುದ್ರ ಕೆರೆ ಈಗಾಗಲೇ ತುಂಬಿ ಹರಿತಾ ಇದೆ. 2 ವರ್ಷದ ಹಿಂದೆ ಏನು ತುಂಬಿ ಹರಿದಿತ್ತು ಈ ಕೆರೆ. ಈಗ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಷ್ಣು ಸಮುದ್ರ ಕೆರೆ ಧುಮ್ಮುಕ್ಕಿ ಹರಿಯುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೇಲೂರಿನಲ್ಲಿ ಮಳೆಗೆ ಕೋಡಿ ಬಿದ್ದ ವಿಷ್ಣು ಸಮುದ್ರ ಕೆರೆ. 2 ವರ್ಷಗಳ ಹಿಂದೆ ಕೋಡಿ ಬಿದ್ದಿದ್ದ ವಿಷ್ಣು ಸಮುದ್ರ ಕೆರೆ ಈಗ ಮತ್ತೆ ಕೋಡಿ ಬಿದ್ದಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇನ್ನು ಕೋಡಿಯಲ್ಲಿ ಭೋರ್ಗರೆಯುತ್ತಾ ನೀರು ಧುಮ್ಮುಕ್ಕುತ್ತಿದೆ. ಹಾಸನದಲ್ಲೂ ಕೂಡ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಈಗಾಗಲೇ ಮಳೆಯಿಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಹಾಸನ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಮುಂದುವರೆದಿದ್ದು ವಿಷ್ಣು ಸಮುದ್ರ ಕೆರೆ ಈಗಾಗಲೇ ತುಂಬಿ ಹರಿತಾ ಇದೆ. 2 ವರ್ಷದ ಹಿಂದೆ ಏನು ತುಂಬಿ ಹರಿದಿತ್ತು ಈ ಕೆರೆ. ಈಗ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಷ್ಣು ಸಮುದ್ರ ಕೆರೆ ಧುಮ್ಮುಕ್ಕಿ ಹರಿಯುತ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.